ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ಸುಸ್ವಾಗತ ನಮ್ಮ ಚಾನಲ್ಗೆ. ನಮಸ್ಕಾರ. ಸೊ ಇವತ್ತಿನ ವಿಷಯ ಏನಂದರೆ, ಬೆಂಗಳೂರಲ್ಲಿ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಶರಣಾಗತ ವತ್ಸಲ ಸಾರನಿಧೆ ಪರಿಪಾಲಯ ಮಾಂ ವೃಷಶೈಲಪದೇ. ತಿರುಪತಿ ದೇವಸ್ಥಾನ ಅಲ್ಲ, ಸೊ ನಾನು ಹೋಗ್ತಾ ಇರೋದು ತಿರುಪತಿಯಲ್ಲಿ, ನಮ್ಮ ಬೆಂಗಳೂರಲ್ಲಿರೋ ತಿರುಪತಿ ದೇವಸ್ಥಾನಕ್ಕೆ. ಹೌದು, ಬೆಂಗಳೂರಲ್ಲಿ ತಿರುಪತಿ ದೇವಸ್ಥಾನ ಅಂತ ಕೇಳ್ಬೋದು. ಹೌದು, ಇದು ಕಟ್ಟಾಗಿರೋದು ನಮ್ಮ 6th ಮೇನ್ ರೋಡ್, ಕೋದಂಡರಾಮನಗರ, ಮಲ್ಲೇಶ್ವರಮಲ್ಲಿ. ಸೊ ಅಲ್ಲಿಗೆ ಈಗ ಹೋಗ್ತಾ ಇದ್ದೀವಿ. ತುಂಬ ದಿವಸದಿಂದ ಅನ್ಕೊತಾ ಇದ್ದೀನಿ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಬಟ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಆಫೀಸಿಗೂ ರಜೆ ಇದೆ. ಸೊ ಹೋಗ್ತಾ ಇದ್ದೀನಿ, ನೋಡೋಣ ಏನೇನು ಎಕ್ಸ್ಪ್ಲೋರ್ ಮಾಡಲಿಕ್ಕಾಗತ್ತೆ. ಅಲ್ಲಿ ಎಕ್ಸ್ಪೆಷಲಿ ಇವತ್ತು ಶನಿವಾರ ತಿರುಪತಿಯಿಂದನೇ ಡೈರೆಕ್ಟು ಪ್ರಸಾದ ಬರುತ್ತಂತೆ, ಲಾಡು ಬರುತ್ತಂತೆ, ಲಡ್ಡು ಪ್ರಸಾದ. ಸೊ ಹೋಗೋಣ ನೋಡೋಣ ಅಂತ ನಾನು ಕ್ಯೂರಿಯಾಸಿಟಿಲಿದ್ದೀನಿ. ಅದು ಇಲ್ಲಿ ಮಾಡೋದಲ್ಲಂತೆ, ಡೈರೆಕ್ಟ್ ತಿರುಪತಿ ದೇವಸ್ಥಾನ, ಮೂಲ ತಿರುಪತಿ ದೇವಸ್ಥಾನದಿಂದನೇ ಬರುತ್ತಂತೆ. ನೋಡೋಣ. ನಮ್ಮ ಬಾಲಾಜಿ ಅಂದರೆ ನಮಗೆ ತುಂಬ ಪ್ರೀತಿ. ಟೈಮ್ ಬಂದು 11:13 ಆಗಿದೆ. ಸೊ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಕೇಳಿದ್ದೆ ಇಲ್ಲಿ ತುಂಬ ಜನ ಬರ್ತಾರೆ ಅಂತ, ಸ್ಯಾಟರ್ಡೆ ತುಂಬ ಜನ ಇರ್ತಾರಂತೆ. ಸೊ ನೋಡೋಣ ಬನ್ನಿ, ಇವತ್ತು ನಾವು ಹೋಗ್ತಾ ಇದ್ದೀವಿ. ಒಂಥರ ಖುಷಿ ಆಗ್ತಾಯಿದೆ. ತುಂಬ ದಿವಸ ಆಯಿತು ದೇವಸ್ಥಾನಕ್ಕೆಲ್ಲ ಹೋಗಿ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಚಲೋ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಅಲ್ಲಿಂದ ನಾನು ನನ್ನ ಐರಾವತವನ್ನು ತಗೊಂಡು ಹೊರಟೆ. ಸೊ ಹೋಗಬೇಕಾದ್ರೆ ಆನ್ ದ ವೇಲೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಕೆಲಸ ಮುಗಿಸ್ಕೊಂಡು ಹಾಗೆ ಹೊರಟು ರೀಚ್ ಆದೆ. ಸೊ ಜಸ್ಟ್ ರೀಚ್ ಆದೆ. ದೇವಸ್ಥಾನದಲ್ಲಂತೂ ಹೆವಿ ಪಾರ್ಕಿಂಗ್ ಜಾಗನೇ ಇರಲಿಲ್ಲ, ಹೆವಿ ರಶ್ ಇತ್ತು. ಸೊ ಸ್ಯಾಟರ್ಡೆ ತುಂಬ ಜನ ಬರ್ತಾರೆ ಅಂತ ಕೇಳಿದ್ದೆ. ನಮಗೂ ರಜೆ ಇರೋದ್ರಿಂದ ಹೋಗಿ ಬರೋಣ ಅಂತ ಬಂದೆ. ನೋಡಿ, ಇದೇ ಎಂಟ್ರೆನ್ಸು. ಸೊ ಒಂಥರ ನನಗೆ ತಿರುಪತಿ ಫೀಲ್ ಹಾಗೆ ಬಂದುಬಿಡ್ತು. ತಿರುಪತಿ ಏನು ಮೂಲ ದೇವಸ್ಥಾನ ಇದಿಲ್ಲ. ಹೀಗೆ ಎಂಟ್ರೆನ್ಸ್ ಆಗ್ತಾ ಇದ್ದಾಗೆ ನಮ್ಮ ಎಡಗಡೆಗೆ ವಿನಾಯಕ ಸ್ವಾಮಿ ದೇವಸ್ಥಾನ, ಹಾಗೆ ಬಲಬದಿಗೆ ನಮ್ಮ ಬಾಸ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲೊಂದು ನಮಸ್ಕಾರ ಆಗಿಬಿಟ್ಟು ಹಾಗೆ ಮೇಲೆ ಹೋಗ್ತಾ ಇದ್ದರೆ ರಾಧಾಕೃಷ್ಣ ದೇವಸ್ಥಾನ ಇದೆ. ಸೊ ಪಕ್ಕದಲ್ಲೇ ತುಲಾಭಾರ ನಡೆಯುತ್ತೆ. ಅಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು. ಹಾಗೆ ಲಡ್ಡು ಪ್ರಸಾದ ಕೌಂಟರು ರೈಟ್ ಸೈಡಲ್ಲೇ ಇದೆ. ಇಲ್ಲಿ ತುಲಾಭಾರ ನಡೆಯೋ ಜಾಗ ಸ್ನೇಹಿತರೆ. ಸೊ ಒಳಗಡೆ ಹಾಗೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾ ಒಳಗಡೆ ವಿಡಿಯೋ ಮಾಡೋದು, ಫೋಟೋ ತೆಗೆಯೋದು ಯಾವುದೂ ಅವಕಾಶ ಇರಲಿಲ್ಲ. ಸೊ ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಲಡ್ಡು ಪ್ರಸಾದ ತೊಗೊಳೋಕ್ಕೆ ಬಂದೆ. ಪರ್ ಪರ್ಸನ್ನು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಕ್ಯಾಶ್ ಮಾತ್ರ ತೊಗೊಬನ್ನಿ, ಕ್ಯಾಶ್ ಇಲ್ಲದೆ ಇವ್ರು ಕೊಡಲ್ಲ. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು, ಊಟ ಲೈನ್ ನೋಡಿರ್ಬೋದು, ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದು, ಈಗ ಆಲ್ಮೋಸ್ಟ್ ಎಲ್ಲ ಜನ ಕಡಿಮೆ ಆಗಿದ್ದರು. ಆಲ್ರೆಡಿ ಟೈಮ್ 2 ಆಗಿತ್ತು. ಸೊ ಇವತ್ತಿನ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ದಿವಸ ಆದಮೇಲೆ ದರ್ಶನ ಮಾಡಿದೆ ದೇವ್ರದ್ದು. ತುಂಬ ಖುಷಿ ಅನ್ನಿಸ್ತು. ಅಲ್ಲಿಂದ ತುಂಬ ಚೆನ್ನಾಗಿತ್ತು ಟೆಂಪಲ್ಲು. ನೀವು ಬನ್ನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.